ಮಕ್ಕಳಿಂದ ಮೋಸ ಹೋದ ಪೋಷಕರಿಗೆ ಹೈಕೋರ್ಟ್ನಿಂದ ಆಶೀರ್ವದಿಸುವಂತೆ ಸೂಚನೆ ನೀಡಲಾಗಿದೆ. ಮಕ್ಕಳಿಂದ ಮೋಸ ಹೋದ ಪೋಷಕರಿಗೆ ಹೈಕೋರ್ಟ್ನಿಂದ ಆಶೀರ್ವಾದಂತೆ ಮಾಡಂತೆ ಸೂಚನೆ ನೀಡಲಾಗಿದೆ. ಮಗಳು ನಿಮ್ಮವಳೇ ಆದ್ರೆ ಮನೆಗೆ ಕರೆದೊಯ್ಯುವಂತಲ್ಲ, ಅವರನ್ನ ಆಶೀರ್ವಾದಿಸಿ. ಕರ್ನಾಟಕ ಹೈಕೋರ್ಟ್ನಲ್ಲಿ ಇತ್ಯರ್ಥವಾಗಬೇಕಿದ್ದ ಕೇಸ್ನಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರೀತಿಸಿ ಮನೆಯವರಿಗೆ ತಿಳಿಸದೆ ಬೆಂಗಳೂರಿನ ಪ್ರೇಮಿಗಳು ಮದುವೆಯಾಗಿದ್ರು, ಯುವತಿ ನಾಪತ್ತೆ ಎಂದು ದೂರನ್ನ ದಾಖಲಿಸಿದ್ರು ಪೋಷಕರು. ಬಳಿಕ ಯುವತಿ ಪೋಷಕರು ಹೈಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಇಂದು ಪ್ರೇಮಿಗಳನ್ನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಯುವತಿ ಮದುವೆ ಆಗಿದ್ದಾಳೆ, ಆಶೀರ್ವಾದ ಮಾಡುವಂತೆ ಪೋಷಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಸಂಜೆ 5 ಗಂಟೆಯೊಳಗೆ ಮಾತುಕತೆ ಮಾಡಿ ನಿಮ್ಮ ನಿರ್ಧಾರ ತಿಳಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು. ಹೈಕೋರ್ಟ್ ಆವರಣದಲ್ಲೇ ಮಾತುಕತೆ ವೇಳೆ ಯುವತಿಯನ್ನ ಬಲವಂತವಾಗಿ ಪೋಷಕರು ಎಳೆದೊಯ್ದಿದ್ದಾರೆ. ಯುವತಿ ಪೋಷಕರ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಈಗ ಯುವಕ ದೂರನ್ನ ನೀಡಿದ್ದಾರೆ. ನನ್ನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿದ್ದಾರೆಂದು ಯುವಕ ದೂರನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸಾಮಾನ್ಯವಾಗಿ ಪೋಷಕರಿಗೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ, ಆ ಹುಡುಗ ಯಾರು ಏನು ಅಂತ. ಸಹಜವಾಗಿ ಅವರು ಇದಕ್ಕೆ ಅಪೋಸ್ ಮಾಡಿರಬಹುದು. ಬಟ್ ಈ ವಿಚಾರವಾಗಿ ಈಗ ಆ ಹುಡುಗಿಯನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ, ಇವಾಗ ಏನಾದ್ರು ಸಿಕ್ಕಿದಾರ ಏನು? ದಿವ್ಯಾ, ಈ ಪ್ರಕರಣ ಈಗಾಗಲೇ ಒಂದು ಸುಖಾಂತ್ಯ ಕಂಡಿದೆ. ಅಂದ್ರೆ ಈ ಏನು ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಹೇಳಿದ್ರು, ನಿಮ್ಮ ಮಗಳ ಜೊತೆ ಒಂದು 10 ನಿಮಿಷಗಳ ಕಾಲ ಮಾತಾಡಿ, ಯಾಕಂದ್ರೆ ಈಗ ಆಲ್ರೆಡಿ ಅವರು ಮೇಜರ್ ಆಗಿದ್ದಾರೆ, ಮದುವೆ ಆಗಿದ್ದಾಳೆ, ಹಾಗಾಗಿ ಅವರಿಗೆ ಆಶೀರ್ವಾದ ಮಾಡಿ, ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದ್ರೆ ಮಾತುಕತೆ ವೇಳೆ ಪೋಷಕರು ಅವಕಿನ ಬಲವಂತವಾಗಿ ಎಳೆದುಕೊಂಡು ಹೋಗ್ತಾರೆ. ತಡಿಲಿಕ್ಕೆ ಬಂದಾಗ ಗಂಡನ್ನು ಅವರ ಪತಿಯನ್ನು ಕೂಡ ಹೊರಗಡೆ ದಬ್ಬಿ ಎಳೆದುಕೊಂಡಂತ ಒಂದು ದೊಡ್ಡ ಹೈಡ್ರಾಮನೆ ನಡೀತು ಅಂತ ಹೇಳ್ಬೋದು ಹೈಕೋರ್ಟ್ ಅಲ್ಲಿ. ಇದಾದ ನಂತರ ಅವನ ಪತಿ ಸೀದಾ ವಿಧಾನಸೌಧ ಸ್ಟೇಷನ್ಗೆ ಹೋಗಿ ನನ್ನ ಒಂದು ಪತ್ನಿಯನ್ನು ಎಳೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ಪೋಷಕರ ವಿರುದ್ಧ ಒಂದು ದೂರು ಕೊಡ್ತಾನೆ. ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ವಿತಿನ್ 1 ಅವರ್ ಅಲ್ಲಿ ಆ ಹುಡುಗಿಯನ್ನ ಮತ್ತೆ ಕರೆದುಕೊಂಡು ಬಂದು 5 ಗಂಟೆ ವೇಳೆಗೆ ಸರಿಯಾಗಿ 5 ಗಂಟೆಗೆ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು ಅವಾಗ ಕೂಡಲೇ ಆ ಪೋಷಕರಿಗೆ ಬೈದು ದಂಪತಿಗಳಿಗೆ ನೀವು ಪೊಲೀಸ್ ಭದ್ರತೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಮತ್ತೆ ಒಂದಾಗಕ್ಕೆ ಹೇಳಿ ಕಳಿಸ್ಕೊಡ್ತಾರೆ. ದಿವ್ಯಾ, ಸೊ ಇವಾಗ ಅವರಿಬ್ರು ಜೊತೆನಲ್ಲೇ ಇದ್ದಾರಾ? ಹೌದು ದಿವ್ಯಾ, ಜೊತೆನಲ್ಲೇ ಇದ್ದಾರೆ. ಪೊಲೀಸರು ಕೂಡ ಪೋಷಕರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಂತಹ ಒಂದು ಇವತ್ತೇನೋ ನೀವು ಮಾಡಿದ್ರೆ ಇದನ್ನ ಏನಾರು ಮತ್ತೆ ಮರುಕಳಿಸಿದ್ರೆ ನಾವು ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆಯನ್ನು ನೀಡಿ ಅವರ ಪೋಷಕರಿಗೂ ಕೂಡ ವಾಪಸ್ ಕಳಿಸಿದ್ದಾರೆ. ಆದ್ರೆ ದಂಪತಿಗಳು ಕೂಡ ನ್ಯಾಯಾಧೀಶರ ಮುಂದೆ ಒಂದು ಅಳಲನ್ನು ತೋಡ್ಕೊಂಡ್ರು. ಅಂದ್ರೆ ಹೈಕೋರ್ಟ್ ಅಲ್ಲಿ ಈ ರೀತಿ ಮಾಡಿದ್ರು, ನೆಕ್ಸ್ಟ್ ಹೊರಗಡೆ ಹೋದ್ರೆ ನಮ್ಮನ್ನ ಬಿಡೋದಿಲ್ಲ, ನಮಗೆ ಒಂದು ಭದ್ರತೆಯನ್ನು ನೀಡಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡಿದ್ರು. ಹಾಗಾಗಿ ನ್ಯಾಯಾಧೀಶರು ಅವರಿಗೆ ದಂಪತಿಗಳಿಗೆ ಸೂಕ್ತ ಭದ್ರತೆಯನ್ನು ನೀಡಿ ಅಂತ ಹೇಳ್ಬಿಟ್ಟು ಹೇಳಿ ಪೋಷಕರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿ ವಾಪಸ್ ಕಳಿಸಿದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ಸುನಿಲ್ ತಮ್ಮ ಮಾಹಿತಿಗಾಗಿ. ಸಂಸತ್ ಅಥವಾ ವಿಧಾನಸಭೆ ಪ್ರಜಾಪ್ರಭುತ್ವದ ದೇಗುಲ ಅಂತಾರೆ. ಆದರೆ ತಮಿಳುನಾಡಿನ ಅಸೆಂಬ್ಲಿ ಇವತ್ತು ಅಕ್ಷರಶಃ ರಣರಂಗವಾಯಿತು. ಜಯಲಲಿತಾ ಅಕಾಲಿಕ ನಿಧನದ ಬಳಿಕ ಅಣ್ಣಾ ಡಿಎಂಕೆ ಮೇಲೆ ಹಿಡಿತ ಸಾಧಿಸಿದ ಶಶಿಕಲಾ ಅವರ ಹೋರಾಟದ ಮುಂದುವರಿದ ಭಾಗವಾಗಿ ಎಲ್ಲವೂ ನಡೆಯಿತು. ಬೆಂಗಳೂರಲ್ಲಿ ಹುಕ್ಕಾ ಬಾರ್ಗೆ ಅನುಮತಿ ಇಲ್ಲ ಅಂತ ಬಿಬಿಎಂಪಿ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿದೆ. ಆದ್ರೂ ಅನಧಿಕೃತ ಹುಕ್ಕಾ ಬಾರ್ಗಳಿಗೆ ಬಿಬಿಎಂಪಿ ದಾಳಿ ನಡೆಸಿದೆ. ಶಾಂತ ಬೆಂಗಳೂರಿನ ಕರಾಳ ಮುಖದ ಪರಿಚಯವನ್ನ ನಾವು ಮಾಡಿಕೊಡ್ತೀವಿ ನೋಡಿ.